ಪರಪ್ಪನ ಅಗ್ರಹಾರದಲ್ಲಿ ಖೈದಿಗಳಿಗೆ ಕೊಡ್ತಾ ಇದ್ದಂತಹ ರಾಜಾತಿಥ್ಯ ಇಡೀ ರಾಜ್ಯದಲ್ಲಿ ಸಂಚಲನ ಮೂಡಿಸಿತ್ತು. ಪಬ್ಲಿಕ್ ಟಿವಿ ಸತತ ವರದಿ ಬೆನ್ನಲ್ಲೇ ಈಗ ಸರ್ಕಾರ ಎಚ್ಚೆತ್ತಿದೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಜೈಲಾಧಿಕಾರಿಗಳ ಸಭೆ ಆಗಿದೆ. ಸಭೆಯಲ್ಲಿ ರಾಜಾತಿಥ್ಯದ ವರದಿಯನ್ನು ಕೇಳಿದ್ದಾರೆ ಪರಮೇಶ್ವರ್. ಕೆಲ ವಿಡಿಯೋ 2023ರಲ್ಲಿ ರೆಕಾರ್ಡ್ ಮಾಡಿದ್ದಾರೆ. ಒಂದೆರಡು ವಿಡಿಯೋ ಈಗ 4 ತಿಂಗಳ ಹಿಂದೆ ರೆಕಾರ್ಡ್ ಆಗಿದೆ. ಸಭೆ ಬಳಿಕ ಗೃಹ ಸಚಿವ ಪರಮೇಶ್ವರ್ ಕೊಟ್ಟಿರ್ತಕ್ಕಂಥ ಮಾಹಿತಿ, ಸಭೆಯಲ್ಲಿ ತಗೊಂಡಿರುವಂತಹ ಮಾಹಿತಿ ಇದು ಕೇವಲ ಇವತ್ತೊಂದು ಅಂತಾನೆ ಅಲ್ಲ, ಕೆಲವು 2023ರಲ್ಲಿ ರೆಕಾರ್ಡ್ ಆಗಿದೆ. ಅದಕ್ಕೆ ಅಲ್ಲಿಂದಲೂ ಕೂಡ ತನಿಖೆ ಆಗಬೇಕು. And they will investigate. So, if there is a lead to that actor, whomever you are referring to, they will definitely take the questioning, take inputs from him. How soon will the new IPS officer take over, sir? No, today we are ordering. Today we will order. I've already spoken. Today we will order. I've already spoken to Chief Secretary. The terror accused video is from which year, sir? I think it is 23, I think. ಅದು ಕೊಡಿ ಅದು. ಇಲ್ಲ, ಇಲ್ಲಿಯವರೆಗೆ ಮಾಧ್ಯಮದಲ್ಲಿ ಪ್ರಕಟಣೆ ಆಗಿದೆ, ಅದರ ಬಗ್ಗೆ ಪರಿಶೀಲನೆ ಮಾಡಿದ್ದೇವೆ. ಕೆಲವು ವಿಡಿಯೋಗಳನ್ನು ಏನು ಪ್ರಚಾರ ಮಾಡಿದ್ದಾರೆ, ಆ ಕೆಲವು ವಿಡಿಯೋಗಳು, ಮುಖ್ಯವಾದಂಥ ವಿಡಿಯೋಗಳು 2023ರಲ್ಲಿ ಆಗಿರ್ತಕ್ಕಂಥ ವಿಡಿಯೋಗಳು ಮತ್ತು ನಿನ್ನೆ ಮೊನ್ನೆ ಆಗಿರ್ತಕ್ಕಂಥ ವಿಡಿಯೋಗಳಲ್ಲ. ಒಂದೆರಡು ವಿಡಿಯೋಗಳು ಮಾತ್ರ ಈ ವರ್ಷ ಕಳೆದ 3-4 ತಿಂಗಳು. ಇವಾಗ ರಾಜ್ಯ ಸರ್ಕಾರ ನಿರ್ಲಕ್ಷ್ಯವನ್ನು ವಹಿಸ್ತಾ ಇದೆ, ಏನು ಕ್ರಮ ತಗೋತಾ ಇಲ್ಲ, ಸರ್ಕಾರವೇ ನೇರ ಹೊಣೆ ಅಂತ ವಿಪಕ್ಷಗಳು ಏನು ಆರೋಪ ಮಾಡಿದ್ವು, ಈ ಆರೋಪಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಮುಖ್ಯಮಂತ್ರಿಗಳೇ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ಳಿ ಅಂತ ಹೋಮ್ ಮಿನಿಸ್ಟರ್ಗೆ ಒಂದು ಡೈರೆಕ್ಷನನ್ನು ಇವತ್ತು ಕೊಟ್ಟಿದ್ದರು. ಅದರ ಪ್ರಕಾರ ಗೃಹ ಸಚಿವ ಪರಮೇಶ್ವರ್ 2 ಗಂಟೆಗಳ ಸುದೀರ್ಘ ಸಭೆ ಜೈಲಧಿಕಾರಿಗಳ ಜೊತೆ ನಡೆಸಿದ್ದಾರೆ. ಅದರಲ್ಲಿ ಅಧಿಕಾರಿಗಳು ಯಾರು ಇದಕ್ಕೆ ಕಾರಣಕರ್ತರಾಗಿದ್ದಾರೆ, ಈ ರಾಜಾತಿಥ್ಯ ಪ್ರಕರಣಕ್ಕೆ 3ರನ್ನು ಅಮಾನತು ಮಾಡಲಾಗಿದೆ. ಒಂದು ಸಮಿತಿಯನ್ನು ರಚನೆ ಮಾಡಲಾಗಿದೆ ಪ್ರಕರಣದ ತನಿಖೆಗೆ. ಜೊತೆಗೆ ಕಮಾಂಡ್ ಸೆಂಟರ್ಗಳ ರಚನೆ ಬಗ್ಗೆ ಕೂಡ ಸೂಚನೆಯನ್ನು ಗೃಹ ಸಚಿವರು ಕೊಟ್ಟಿದ್ದಾರೆ. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್.